ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಔಷಧಿ ಗಿಡದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯೂಸ್ಫುಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರಾದರೂ ನೋಡ್ತಾ ಇರೋರಿಗೆ ಯೂಸ್ಫುಲ್ ಆಗ್ಬೋದೇನೋ ಅಂತ ಮಾಡ್ತಾ ಇದ್ದೀನಿ. ಒಂದು 10 ವ್ಯೂಸ್ 20 ವ್ಯೂಸ್ ಬರ್ತಾ ಇದೆ ಅಷ್ಟೇ. ಮೊದಲು ಬರ್ತಾ ಇತ್ತು, ನಾನು ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದ್ದೀನಿ. ಅದಕ್ಕೆ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಬಟ್ ಇದು ಡಾಕ್ಯುಮೆಂಟ್ರಿ ಥರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಅಂತ ಆಸೆ. ಇದೆಲ್ಲ ನಾನೇ ಗಿಡ ಬೆಳೆದಿರೋದು. ನಾನು ಈ ಗಿಡದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿರೋದು. ಹೇಳ್ತೀನಿ ಮುಂದೆ. ನಾನು ಯಾರು ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಮರಿದಲ್ಲಿ ಲೈಕ್ ಮಾಡಿ. ಇವಾಗ ನಾನು ಇದ್ರ ಬಗ್ಗೆ ಹೇಳಬೇಕು. ಹೇಳ್ತೀನಿ, ಕೇಳಿ. ನನಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ಮಾತಾಡೋಕ್ಕಾಗ್ತಾ ಇಲ್ಲ. ಈ ಸೊಪ್ಪನ್ನು ನಾಗದಾಳಿ ಗಿಡ ಅಂತೂ ಕರೀತಾರೆ. ಏನಕ್ಕೆ ಅಂತಂದರೆ, ಈ ಗಿಡನ ಹಾಕಿದ್ರೆ ಇದರಲ್ಲಿ ಕಟುವಾದ ಒಂದು ಸ್ಮೆಲ್ ಇದೆ. ಅಂದರೆ ತುಂಬ ಏನಂತಾರೆ, ಫುಲ್ಲು ಘಾಟಾಗಿರುತ್ತೆ ಈ ಸ್ಮೆಲ್ಲು. ಈ ಸ್ಮೆಲ್ಲಿಂದ ಯಾವುದೇ ಹಾವುಗಳು ಮನೆ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ನಾಗದಾಳಿ ಗಿಡ ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಸದಾಪು ಅಂತ ಕೂಡ ಕರೀತಾರೆ. ಹಳ್ಳಿ ಕಡೆಯಲ್ಲೆಲ್ಲ ಈ ಗಿಡ ಆಲ್ಮೋಸ್ಟ್ ಇರುತ್ತೆ. ಈ ಗಿಡ ಅಲಂಕಾರಿ ಸಸ್ಯ ಅಲ್ಲ, ಇದು ಒಂದು ಮೆಡಿಷನ್, ಔಷಧಿ ಸಸ್ಯ. ಹಾಗೆ ಇದನ್ನು ಎಲ್ಲರೂ ಕೂಡ ಬೆಳೀತಾ ಇದ್ದಾರೆ. ಆಲ್ಮೋಸ್ಟು ಇದ್ರ ಬಗ್ಗೆ ಗೊತ್ತಿರೋರು ಬೆಳೀತಾ ಇದ್ದಾರೆ. ಮನೆ ಹತ್ರ ಪಾಟಲ್ಲಿ ಈ ಥರ ಹಾಕ್ಕೊತಿದ್ದಾರೆ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ಕೆಲವರಿಗೆ ಕೂದಲು ಒಂದೇ ಕಡೆ ಫುಲ್ ಉದ್ರೋಗ್ತಾ ಇರುತ್ತೆ. ತುಂಬ ಉದ್ರೋಗಿ ಅಲ್ಲಿ ಮಾತ್ರ ಬೋಡ ಹತ್ರ ಬಾಣಲಿ ಥರ ಕಾಣಿಸ್ತಾ ಇರುತ್ತೆ. ಈ ಎಲೆನ ಪೇಸ್ಟ್ ಮಾಡಿ ಅಲ್ಲಿ ಅಂದರೆ ಹಚ್ಚೋದ್ರಿಂದ 15 ಡೇಸ್ ಈ ಥರ ಮಾಡೋದ್ರಿಂದ ಕೂದಲು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ, ಮರಿದಲ್ಲೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.